Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಹೆಲ್ತ್ ಟಿಪ್ಪು ಅಂತಂದರೆ, ನ್ಯಾಚುರಲ್ ಆಗಿ ನಮ್ಮ ಹೀಮೋಗ್ಲೋಬಿನ್ನ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬೇಸಿಸ್ ಮೇಲೆ ನಾನು ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ಒಂದು ಅಡಿಷ್ನಲ್ಲು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ನ್ಯಾಚುರಲ್ ಆಗಿ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತ, ಸೊ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇಂಪ್ರೂವ್ ಆಗಿದ್ದುಂಟು, ರಿಸಲ್ಟ್ಸ್ ಬಂದಿದ್ದುಂಟು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರುವಂಥದ್ದು. ಸೊ ಇದಕ್ಕೂ ಅಷ್ಟೇ ಮಿನಿಮಲ್ ಪ್ರಾಡಕ್ಟ್ಸ್ ಬೇಕು. ಆ್ಯಂಡ್ ಪ್ರಾಡಕ್ಟ್ಸ್ ಅನ್ನೋದಕ್ಕೆ ಎರಡು ಐಟಮ್ ಅಷ್ಟೇ ನಾವು ಇದನ್ನು ಫಾಲೋ ಮಾಡಬೇಕು, ಕನ್ಸಿಸ್ಟೆಂಟಾಗಿ ನಾವು ಮಾಡಬೇಕಾಗತ್ತೆ. ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನಾವು ಈ ಪದಾರ್ಥನ ನಾವು ತಿನ್ನೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಸರಿನಾ? ಏನಪ್ಪ ಅದು ಅಂತಂದರೆ, ಖರ್ಜೂರ ಬರುತ್ತಲ್ವ, ಡೇಟ್ಸ್ ಅಲ್ಲ, ಡೇಟ್ಸ್ ಬೇರೆ ಖರ್ಜೂರ ಬೇರೆ. ಸೊ ಬರೀ ಪ್ಲೇನ್ ಖರ್ಜೂರ ಬರುತ್ತಲ್ಲ, ಸೊ ಆ ಖರ್ಜೂರನ ನಾವು ಡೈಲಿ ಒಂದೊಂದು ತಿನ್ನೋದ್ರಿಂದ ನಮ್ಮ ಹಿಮೋಗ್ಲೋಬಿನು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ನೀವು ಬೇಕಾದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀವು ತಿಂದ್ರೂ ಓಕೆ, ಇಲ್ಲ ಬೆಳಗ್ಗೆ ಹೊತ್ತು ನೀವು ಒಂದೊಂದು ತಿಂದ್ರೂ ಓಕೆ, ಸಿಕ್ಕಾಪಟ್ಟೆ ಒಳ್ಳೆಯದು. ಇಟ್ಸ್ ನಾಟ್ ಓನ್ಲಿ ಫಾರ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋದಕ್ಕಲ್ಲ, ಹೆಣ್ಮಕ್ಳಿಗೆ ಸ್ಪೆಷಲಿ ನಮ್ಮ ಬೋನ್ಸ್ಗೆ ಆ್ಯಂಡ್ ಸೊಂಟ ನೋವು ಇದೆಲ್ಲ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಆ್ಯಂಡ್ ತುಂಬ ಒಳ್ಳೆ ಬೆನಿಫಿಟ್ ಇದೆ ಅದರಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಣ ದ್ರಾಕ್ಷಿ ಇದೆಲ್ಲ, ಅದನ್ನು ಹಿಂದಿನ ದಿನ ರಾತ್ರಿ ಒಂದು 5-10 ನೆನೆಸಿಟ್ಟು ಆ ನೀರನ್ನ ಚೆಲ್ಲಬೇಡಿ ಆಯಿತಾ. ಬೆಳಗ್ಗೆ ಎದ್ದ ತಕ್ಷಣ ದ್ರಾಕ್ಷಿ ತಿಂದಾದ್ಮೇಲೆ ಅದು ನೀರನ್ನ ಕೂಡ ಕುಡೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಎರಡು ಮೆಥಡ್ನ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬಂದರೆ ನ್ಯಾಚುರಲ್ ಆಗಿ ನಮ್ಮ ಹಿಮೋಗ್ಲೋಬಿನ್ ತನಗೆ ತಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಬಾಡೀಲಿ. ಸೊ ಇದು ಏನಂತಾರೆ, ಒಂಥರ ಸೂಪರ್ ಅಡಿಷ್ನಲ್ ಫುಡ್, ಮ್ಯಾಜಿಕ್ ಅಂತಲೇ ಹೇಳ್ಬೋದು, ಹಿಮೋಗ್ಲೋಬಿನ್ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗೋದಕ್ಕೆ. ಸೊ ನೀವು ಇದೆರಡನ್ನ ಕನ್ಸಿಸ್ಟೆಂಟಾಗಿ ಒಂದು 6 ಮಂತ್ಸ್ ಮಾಡ್ತಾ ಬಂದು ನಿಮ್ಮಲ್ಲೇ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ. ಆ್ಯಂಡ್ ನೀವು ನಾನ್ ವೆಜ್ ತಿನ್ನಂಗಿದ್ರೆ ಎಗ್ನ ತಿನ್ನಿ, ಅದು ಕೂಡ ತುಂಬ ಒಳ್ಳೆಯದು. ಮತ್ತು ಚಿಕನ್ ಅಥವಾ ಮಟನು ಅದನ್ನು ಕೂಡ ನೀವು ತಿನ್ಬೋದು, ಅದು ಕೂಡ ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫ್ರೂಟ್ಸ್ ಆಗಿರ್ಬೋದು, ಜಾಸ್ತಿ ನಾವು ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದಾಗೇ ನಮ್ಮ ದೇಹಕ್ಕೆ ಏನು ಬೇಕು ನಾವು ಅದನ್ನು ತಿಂದಾಗೆ ಅಲ್ವಾ ನಮಗೆ ಏನು ಬೇಕು ಬಾಡಿಗೆ ಕರೆಕ್ಟಾಗಿಲ್ಲ, ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗೋವಂಥದ್ದು. ಸೊ ಮುಖ್ಯವಾಗಿ ಇದೆರಡು ಮಾತ್ರ ಕನ್ಸಿಸ್ಟೆಂಟಾಗಿ ನೀವು 6 ಮಂತ್ಸ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಒಂದು ಖರ್ಜೂರ ಮತ್ತು ಇನ್ನೊಂದು ದ್ರಾಕ್ಷಿ, ಇದನ್ನು ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೂಡ ನೀವು ತಿನ್ಬೋದು. ಖರ್ಜೂರನ ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೂ ತಿನ್ಬೋದು, ಇಲ್ಲ ಅಂತಂದರೆ ಹಾಗೆಯೂ ಕೂಡ ತಿನ್ಬೋದು. ಬಟ್ ದ್ರಾಕ್ಷಿ ಮಾತ್ರ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದೇ, ಅದರಿಂದನೇ ನಮಗೆ ಬೆನಿಫಿಟ್ ಜಾಸ್ತಿ. ಸೊ ಹಾಗೆ ತಿನ್ನಬೇಡಿ, ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀರು ಜೊತೆಗೆ ದ್ರಾಕ್ಷಿನೂ ತಿನ್ನಿ. ಇದಿಷ್ಟು ಮಾಡ್ತಾ ಬನ್ನಿ, ಆರಾಮಾಗಿ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬರೀ ಅದೆರಡೇ ತಿಂದು ನನ್ನ ಬ್ಲಡ್ ಇನ್ಕ್ರೀಸ್ ಆಗಿಲ್ಲ ಅಂತ ಹೇಳ್ಬೇಡಿ, ಅದ್ರ ಜೊತೆಗೆ ಚೆನ್ನಾಗಿ ಊಟನೂ ಮಾಡಬೇಕು. ಚೆನ್ನಾಗಿ ಊಟ ಮಾಡೋದ್ರಿಂದ ಸೊ ನಮ್ಮ ಬಾಡಿಗೆ ಏನು ಬೇಕೋ ಅದೆಲ್ಲನೂ ನ್ಯೂಟ್ರಿಷನ್ಸ್ ಸಿಗುತ್ತೆ. ಓಕೆನಾ? ಸೊ ತುಂಬಾ ಸಿಂಪಲ್ಲು, ಏನೂ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಆರಾಮಾಗಿ ನನ್ನ ಫಾಲೋ ಮಾಡಿ ನಿಮಗೆ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ಅನ್ನಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.